ವ್ಯವಸ್ಥೆ ಹೆಂಗೆ ನೋಡಿ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಹಳೆ ಮೈಸೂರು, ಚಾಮರಾಜನಗರ, ಕೋಲಾರ ಈ ರೀತಿ ಆರ್ಥಿಕವಾಗಿ, ಸಾಮಾಜಿಕ, ಶೈಕ್ಷಣಿಕ ಹಿಂದುಳಿದಿದೆ. ಬೆಂಗಳೂರೇ ಎಲ್ಲ ರೀತಿ ಕೆಲವರು ಬೆಳೀತಾ ಇದ್ದಾರೆ. ನಾವು ಆ ಫಂಡ್ಸನ್ನು ರೀಡೈರೆಕ್ಟ್ ಮಾಡಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಬೆಳೆಸೋದು ಆದ್ಯತೆ ಕೂಡ ನಮ್ಮ ಮೂಲ ಉದ್ದೇಶ ಆಗೋದು. ಅದೇ ಒಂದು ಪ್ರಾದೇಶಿಕ ಪಕ್ಷದ ಮೂಲ ಗುರಿ ಆಗೋದು ಭಾಳ ಮುಖ್ಯ. ಸೊ ಆ ದಿಟ್ಟಿನಲ್ಲಿ ನಾವು ಇದೇ ಜಾನ್ಯುವರಿನಲ್ಲಿ 1.5 ವರ್ಷ ಎಲೆಕ್ಷನ್ ಮುಂಚೆ ನಾವು ಹುಬ್ಬಳ್ಳಿನಲ್ಲಿ, ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಬಳ್ಳಿನಲ್ಲಿ ಒಂದು ಬೃಹತ್ತಾದ ಒಂದು ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡೋದು ನಾವು ಉದ್ದೇಶ ಆಗಬೇಕು. ಆ ಉದ್ದೇಶದಲ್ಲಿ ನಾವು 20-25 ಸಾವಿರ ಜನ ಸೇರಿಸಬೇಕು. ಬಾಗಲಕೋಟೆಯಿಂದ ನೀವೆಲ್ಲರೂ ಕೂಡ ಗಟ್ಟಿಯಾಗಿ ನಿಮ್ಗೆ ಸಮಾಜ ಅಂತ ಒಪ್ಪಿದ್ರೆ, ನಾವೆಲ್ಲರೂ ಸರಿ ಸಮಾನ ಅಂತ ನಿಮಗೆ ಅನಿಸಿದ್ರೆ ನೀವು ನಮ್ಮ ಜೊತೆ ನಿಂತ್ಕೊಳ್ಳಿ. ನಾವೆಲ್ಲ ಗಟ್ಟಿಯಾಗಿ ಸೇರಿ ಅಲ್ಲಿ ಬಸ್ ವ್ಯವಸ್ಥೆ ಮಾಡಿ ಅಲ್ಲಿ ಕೂಡ 20-25 ಸಾವಿರ ಜನ ಸೇರಿ ನಾವು ರಾಜ್ಯ ಮಟ್ಟದಲ್ಲಿ ರೀಚ್ ಆದರೆ, ದೇಶದ ಮಟ್ಟದಲ್ಲಿ ರೀಚ್ ಆದರೆ ಜನರಿಗೂ ಕಾನ್ಫಿಡೆನ್ಸ್ ಬರುತ್ತೆ. ನಾವು ಶಕ್ತಿ ಪ್ರದರ್ಶನ ಮಾಡಿದರೆ ಈ ಜನರಿಗೂ ಕೂಡ ಇದರಲ್ಲಿ ಏನೋ ಒಂದು ಸಾಧ್ಯತೆಗಳು ಇದೆ ಅಂತ ಒಂದು ಭರವಸೆ ಬರುತ್ತೆ. ಸೊ ಆ ದಿಟ್ಟಿನಲ್ಲಿ ನಾವು ಪಕ್ಷದ ಹೆಸರು, ಪಕ್ಷದ ಧ್ವಜ, ಪ್ರಣಾಳಿಕೆ, ರಾಜ್ಯ ಸಮಿತಿ ವೆಬ್ಸೈಟ್ ಎಲ್ಲ ಕೂಡ ಲಾಂಚ್ ಮಾಡ್ತೀವಿ. ಮತ್ತು ವ್ಯವಸ್ಥೆಗಳು, ರಾಜ್ಯದ ಬಸ್ಸು ಆಗಿರ್ಬೋದು, ಉಪಹಾರ ಆಗಿರ್ಬೋದು, ಆ್ಯಂಬ್ಯುಲೆನ್ಸ್ ಆಗಿರ್ಬೋದು, ಎಲ್ಲ ವಾಲಂಟಿಯರ್ಸ್ ಮಾಡಿ ಅದು ಒಂದು ಸಕ್ಸಸ್ ಮಾಡಬೇಕು. ಇವೆಲ್ಲ ಹೌದು, ಇವತ್ತು ನಮ್ಮ ತಂಡ ಬಾಗಲಕೋಟೆಯಲ್ಲಿ ನಾವೆಲ್ಲ ಸೇರಿದ್ದೀವಿ. ಯಾರ್ಯಾರು ಸೇರಿದ್ದೀವಿ ಅಂದರೆ ಎಲ್ಲ ಜನಪರವಾದ ಸಂಘಟನೆಗಳು, ದಲಿತ, ಬಹುಜನ, ರೈತ, ಕಾರ್ಮಿಕ, ಪ್ರಾದೇಶಿಕ, ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರ, ವಿದ್ಯಾರ್ಥಿ ಸಂಘಟನೆಗಳು, ಒಂದು ಒಟ್ಟುಗೂಡಿಸುವಿಕೆಯ ಮುಖಾಂತರ ನಾವೆಲ್ಲರ ಜೊತೆಗೆ ಸೇರಿದ್ವಿ. ನಮ್ಮ ಉದ್ದೇಶ ಏನಂದರೆ ಒಂದು ಉತ್ತಮ ಸಮಾಜ, ಒಂದು ಸಮಾಜ ಕಟ್ಟೋದು. ಅದು ನಮ್ಮ ಸಂವಿಧಾನ ಅದೇ ಹೇಳೋದು. ಸಂವಿಧಾನ ಹೇಳೋದು ಒಂದು ಪಕ್ಷದ ಒಂದು ಸಂಸ್ಥೆನ ಬ್ಯಾನ್ ಮಾಡೋದಲ್ಲ, ಅಥವಾ ಒಂದು ಪಕ್ಷದ ಬರೀ ಅಧಿಕಾರಕ್ಕೆ ಬರೋದಲ್ಲ. ಏನು ಹೇಳುತ್ತೆ ನಮ್ಮ ಒಂದು ಸಂವಿಧಾನ ಅಂದರೆ ಒಂದು ಸಮಾಜ ನಿರ್ಮಾಣ ಮಾಡಬೇಕು. ಸೊ ಆ ಸಮಾಜ ನಿರ್ಮಾಣ ಮಾಡೋಕ್ಕೋಸ್ಕರ ಚಳುವಳಿಯ ಭೂಮಿ ಬಾಗಲಕೋಟೆಗೆ ಬಂದು, ಬಾಗಲಕೋಟೆ ನದಿಯಲ್ಲಿ ನಾವೆಲ್ಲ ಮತಕ್ಷೇತ್ರಗಳು ವಿಸಿಟ್ ಮಾಡ್ತಾಯಿದ್ವಿ. ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕಕ್ಕೆ ಹೆಚ್ಚು ಆದ್ಯತೆ ಕೊಡೋದು ನಮ್ಮ ಉದ್ದೇಶ. ಸೊ ಇವತ್ತು ಬಾಗಲಕೋಟೆಯಲ್ಲಿ ನಮ್ಮೆಲ್ಲ ಯುವ ಮಿತ್ರರು, ಹೋರಾಟಗಾರರ ಜೊತೆಗೆ ಸೇರಿ ನಾವು ಹೆಂಗೆ ಕರ್ನಾಟಕಕ್ಕೆ ಒಂದು ಉತ್ತಮ ರೀತಿ ಯಾವ ದಿಕ್ಕಿನಲ್ಲಿ ಹೋಗ್ಬೋದು ಅಂತ ನಮ್ಮ ಉದ್ದೇಶ. ನಮಗೆ ಇವತ್ತಿನ ದಿನ ಎಲ್ಲ ಒಂದು ರಾಜಕೀಯ ಪಕ್ಷಗಳಲ್ಲಿ ಬೇಸತ್ತೋಗ್ಬಿಟ್ಟಿದ್ದಾರೆ ಜನ. ಈ ರಾಜಕೀಯ ಪಕ್ಷಗಳೆಲ್ಲ ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಸಮಾಜನ ಅರ್ಥೈಸ್ಕೊಂಡಿಲ್ಲ. ಅಧಿಕಾರ ಮಾತ್ರ ಅವರ ಗುರಿ. ನಮ್ಮ ಗುರಿ ಒಂದು ಉತ್ತಮ ಸಮಾಜದ ಕಡೆ ನಮ್ಮ ಕೆಲಸ. ಬಾಬಾ ಸಾಹೇಬ್ ಹೇಳೋ ಥರ ನಾವು ನದಿನಲ್ಲಿ ಕೊಚ್ಕೊಂಡು ಹೋಗೋ ಮಣ್ಣಾಗಬಾರ್ದು, ನದಿಯ ದಿಕ್ಕು ಬದಲಾಯಿಸೋ ಬಂಡೆಗಳಾಗಬೇಕು. ಸೊ ಆ ಬಂಡೆಗಳ ಥರ ಇವತ್ತು ಬಾಗಲಕೋಟೆ ಯುವಕರು ಮತ್ತು ಎಲ್ಲ ಜನಪರ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದ ಒಂದು ಸಲಹೆ, ಅಭಿಪ್ರಾಯಗಳು ಮತ್ತು ಅವರ ಜೊತೆಗೆ ಸೇರಿಸಿ ನಾವು ಹೆಂಗೆ ಮುಂದೆ ಕಟ್ಬೋದು ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ಇವತ್ತು ನಾವು ಬಂದಿದ್ವಿ ಬಾಗಲಕೋಟೆಗೆ. ಇದರಲ್ಲಿ ಭಾಳ ಒಳ್ಳೆ ನಮಗೆ ಸಪೋರ್ಟ್ ಬರ್ತಾ ಇದೆ. ಜಮಖಂಡಿನಲ್ಲಿ ಅದ್ಭುತವಾಗಾಯಿತು ನಮಗೆ ನಮ್ಮ ಸಭೆ, ನಮ್ಮ ರಾಜಕೀಯ ಮುನ್ನೋಟ ಸಭೆ. ತೇರ್ದಾಳಲ್ಲೂ ಭಾಳ ಅದ್ಭುತವಾಗಾಯಿತು. ಇವತ್ತು ಬೆಳಗ್ಗೆ ನಾವು ಬೀಳ್ಗಿನಲ್ಲೂ ಒಳ್ಳೆ ಸಂಘಟನೆ ಇದೆ. ಇವಾಗ ತಾನೇ ನಾವು ಮುಧೋಳು ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ನಮಗೆ ಬಾಗಲಕೋಟೆ ಟೌನಿಗೆ ಬಂದಿದ್ದೀವಿ. ನೆಕ್ಸ್ಟು ನಾವು ಹುನಗುಂದ, ಇಲ್ಕಲ್ಲು, ಪ್ರತಿಯೊಂದು ಬಾದಾಮಿ, ಪ್ರತಿಯೊಂದು ಕ್ಷೇತ್ರಗಳಲ್ಲೂ ನಮ್ಮ ಚಳುವಳಿನ ಗಟ್ಟಿ ಮಾಡೋದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ನಮ್ಮ ಸಮಾಜದ ಕಲ್ಪನೆನ, ಸಂಘಟನೆಗಳು ಇರೋರನ್ನ ಒಗ್ಗಟ್ಟು ಮಾಡೋದು. ನಾವು ಹೊಸ ಸಂಘಟನೆ ಕಟ್ತಾ ಇಲ್ಲ. ಇಲ್ಲಿ ಸಂಘಟನೆಗಳು ಅನೇಕರಿದ್ದಾರೆ, ಸಾವಿರಾರು ಇದ್ದಾರೆ, 10,000 ಇದ್ದಾವೆ. ಆ ಸಂಘಟನೆಗಳ ಕಾಳಜಿ ಇರೋರನ್ನ ಎಲ್ಲರ ಜೊತೆಗೆ ಸೇರಿ ನಾವು ಒಂದು ಸಿದ್ಧಾಂತದಲ್ಲಿ ಒಗ್ಗಟ್ಟು ಮಾಡೋದು. ಒಗ್ಗಟ್ಟಾಗೋದು ನಮ್ಮ ಉದ್ದೇಶ. ಆ ಸಿದ್ಧಾಂತನೇ ಸಂವಿಧಾನವಾದ, ಒಂದು ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ ವಾದ, ಅದೇ ಸಮಾಜವಾದ ಅಂತ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ನೋಡಿ, ನಾವು ಕೆಲಸ ಮಾಡ್ತಾಯಿದ್ದೀವಿ, ಕಟ್ತಾಯಿದ್ದೀವಿ. ಪ್ರತಿಯೊಂದು ಕ್ಷೇತ್ರ ನಮ್ಗೆ ಬೇಕಾಗುತ್ತೆ. ಪ್ರತಿಯೊಂದು ಕ್ಷೇತ್ರದ್ದು ಅದರದ್ದೇ ಆದ ನಮ್ಮ ಸಮಸ್ಯೆಗಳಿರುತ್ತೆ, ಅದರದ್ದೇ ಆದ ವಿಶೇಷತೆಗಳಿರುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಟೀಮ್ಸ್ಗಳಿದೆ. ಎಲ್ಲ ಕಡೆ ನಾವು ಕಟ್ಟೋದು ನಮ್ಮ ಉದ್ದೇಶ. ಎಲ್ಲ ಕಡೆ ಸಂಘಟನೆ ಬಲಿಷ್ಠ ಮಾಡೋದು ನಮ್ಮ ಉದ್ದೇಶ. ಪ್ರತಿಯೊಂದು ದಿನವೂ ನಾವು ಪ್ರವಾಸ ಮಾಡಿ ನಾವು ಜನರಿಗೆ ತಲುಪೋದು, ಅದು ನಮ್ಮ ಗುರಿ. ಸೊ ನಾವು 224 ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದವ್ರು ನಮಗೆ ಬೇಕೇ ಬೇಕು. 7 ಕೋಟಿ ಕರ್ನಾಟಕದವ್ರು ನಮ್ಮ ಜನನೇ. ಸೊ 7 ಕೋಟಿ ಕರ್ನಾಟಕದವ್ರು ನಾವೆಲ್ಲ ಒಗ್ಗಟ್ಟಾಗಿ, ನಮ್ಮ ಶತ್ರು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ, ಯಾವ ಒಂದು ಪಕ್ಷ ಅಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಆ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ ವಿರುದ್ಧ ನಾವೆಲ್ಲರೂ ಗಟ್ಟಿಯಾಗಿ 224 ಕಡೆಯೂ ಕೂಡ ನಾವು ಗಟ್ಟಿಯಾದ ಶಕ್ತಿ ಪ್ರದರ್ಶನ ಮಾಡೋದು ನಮ್ಮ ಉದ್ದೇಶ.